ಭರಮಸಾಗರ ಗ್ರಾಮದಲ್ಲಿ ರಸ್ತೆ ಕಾಮಗಾರಿ ಕಳಪೆಯಿಂದಾಗಿ ಸಮಸ್ಯೆ ಉಂಟಾಗುತ್ತಿದ್ದಾಗಿ ಗ್ರಾಮಸ್ಥರು ಆರೋಪ ಮಾಡಿದ್ದಾರೆ. ಇನ್ನು ಬುಧವಾರ ಸಂಜೆ 5:30ಕ್ಕೆ ಗ್ರಾಮದ ಯುವಕ ಪ್ರಸನ್ನ ಅವರು ಮಾತನಾಡಿದ್ದು, ಗ್ರಾಮದಲ್ಲಿ ಸರಿಯಾದ ರಸ್ತೆ ನಿರ್ಮಾಣ ಮಾಡದೆ ಕಳಪೆಯಾಗಿದೆ. ಇದರಿಂದಾಗಿ ರಸ್ತೆಯಲ್ಲಿ ಅಳವಡಿಸಿದ ನೀರಿನ ಪೈಪ್ಲೈನ್ ಕೂಡ ಒಡೆದು ಹೋಗಿದ್ದು, ನೀರು ನಿಂತಿದ್ದು ವೃದ್ಧರು, ಮಕ್ಕಳು ಓಡಾಟ ನಡೆಸಲು ಸಮಸ್ಯೆ ಉಂಟಾಗುತ್ತಿದೆ. ಇನ್ನು ಸಣ್ಣ ಪುಟ್ಟ ಅಪಘಾತಗಳು ಸಹ ಸಂಭವಿಸುತ್ತಿದ್ದು, ಇಂದು ಕೂಡ ರಸ್ತೆಯಲ್ಲಿನ ಗುಂಡಿ ತಪ್ಪಿಸಲು ಹೋಗಿ ಟಾಟಾ ಏಸ್ ವಾಹನವೊಂದು ಮನೆಗೆ ಡಿಕ್ಕಿ ಹೊಡೆದಿದ್ದು, ಮನೆಗೆ ಹಾನಿ ಉಂಟಾಗಿ ಮನೆಯ ಮಾಲೀಕರು ವಾಹನವನ್ನು ಮನೆಯ ಬಳಿಯೇ ತಡೆದು ನಿಲ್ಲಿಸಿದ್ದಾರೆ. ಇನ್ನು ಮಳೆ ಬಂತೆಂದರೆ ಸಾಕು ಸಮಸ್ಯೆ ಹೆಚ್ಚಾಗುತ್ತದೆ. ಹಾಗಾಗಿ ಸಂಬಂಧಪಟ್ಟ ಇಲಾಖೆ ಇತ್ತ ಕಡೆ ಗಮನಹರಿಸಿ ಶೀಘ್ರವಾಗಿ ಸಮಸ್ಯೆ ಬಗೆಹರಿಸುವಂತೆ ಗ್ರಾಮದ ಯುವಕ ಪ್ರಸನ್ನ ಮತ್ತು ಮಹಿಳೆಯರು ಆಗ್ರಹ ಮಾಡಿದ್ದಾರೆ. ಸಿ ರೋಡ್ ಕಳಪೆ ಕಾಮಗಾರಿಯಿಂದ ರಸ್ತೆ ದುರಸ್ತಿಗೊಂಡು ಪೈಪ್ ಲೈನ್ ಎಲ್ಲ ಪೂರಾ ಡ್ಯಾಮೇಜ್ ಆಗಿದೆ. ಇಲ್ಲಿ ಸಾರ್ವಜನಿಕರಿಗೆ ತುಂಬ ತೊಂದರೆ ಆಗ್ತೈತೆ. ಮತ್ತು ಗಾಡಿಗಳೆಲ್ಲ ವೆಹಿಕಲ್ಗಳೆಲ್ಲ ಓಡೋಕ್ಕೆ ಭಾಳ ಸಮಸ್ಯೆ ಆಗಿರೋ ಕಾರಣ ಮನೆಗೆ ಗಾಡಿಗಳೆಲ್ಲ ಟಚ್ ಆಗಿದೆ. ಗಾಡಿನೂ ಕೂಡ ಇವತ್ತು ನಿಲ್ಲಿಸಿದ್ದೀವಿ ಇಲ್ಲಿ. ಮತ್ತು ಶಾಲಾ ಕಾಲೇಜು ಮಕ್ಕಳಿಗೆಲ್ಲ ಓಡೋಕ್ಕೆ ತುಂಬ ತೊಂದರೆ ಆಗಿದೆ. ರೋಡೆಲ್ಲ ಪೂರಾ ಡ್ಯಾಮೇಜ್ ಆಗೈತೆ. ನೋಡಿರಿ, ಈ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಕೂಡಲೇ ಇದು ಕ್ರಮ ಕೈಗೊಳ್ಳಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಿದ್ದೀವಿ.